ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಒಂದು ಸಬ್ಜೆಕ್ಟ್ ಮುಗಿಸಿದ್ವಿ, ಮತ್ತೊಂದು ನನ್ನ ಸಬ್ಜೆಕ್ಟ್ ಈಗ ಕನ್ನಡ ಶಾಲೆಯನ್ನು ಮುಚ್ಚಬೇಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನನ್ನ ಜೊತೆ ಚರ್ಚೆಯಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋದಕ್ಕೂ ಮೊದಲು ಏನಿದು ವಿವಾದ ಅನ್ನೋದನ್ನ ನೋಡೋಣ ಈ ವರದಿಲಿ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಉಳಿಗಾಲವಿಲ್ಲ, ಭವಿಷ್ಯವಿಲ್ಲ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗ್ತಿದೆ. ಕನ್ನಡ ಭಾಷೆಯ ಉಳಿವು ಮತ್ತು ಅಭಿವೃದ್ಧಿಗೆ ಶ್ರಮಿಸಬೇಕಾದ ಸರ್ಕಾರವೇ ಈಗ ಒಂದು ವಿವಾದಾತ್ಮಕ ನಿರ್ಧಾರ ತೆಗೆದುಕೊಂಡಿದೆ. 341 ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಅವಕಾಶ. ಇದು ರಾಜ್ಯ ಸರ್ಕಾರದ ನಿರ್ಧಾರ. 6ನೇ ತರಗತಿಯಿಂದ ಇಂಗ್ಲಿಷ್ನಲ್ಲಿ ಶಿಕ್ಷಣ ನೀಡಲು ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದೆ. ಇನ್ನು ನೂರಾರು ಅರ್ಜಿಗಳು ಸರ್ಕಾರದ ಬಳಿ ಬಂದಿವೆ. ಅವುಗಳಿಗೂ ಅನುಮತಿ ಸಿಕ್ಕರೆ ಅಚ್ಚರಿಯಿಲ್ಲ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಕನ್ನಡ ಸಾಹಿತ್ಯ ಪರಿಷತ್ ಧ್ವನಿ ಎತ್ತಿದೆ. ಈ ನಿರ್ಧಾರ ವಾಪಸ್ ತೆಗೆದುಕೊಳ್ಳಲು 15 ದಿನಗಳ ಗಡುವು ನೀಡಿದೆ. ಒಂದು ವೇಳೆ ಸರ್ಕಾರ 15 ದಿನದ ಒಳಗೆ ಆ ಆಜ್ಞೆಯನ್ನು ಹಿಂದಕ್ಕೆ ಪಡೆಯದೇ ಇದ್ದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಸಾಹಿತಿಗಳು, ಕನ್ನಡ ಪರ ಸಂಘಟನೆಗಳು, ಕನ್ನಡದ ಮನಸ್ಸುಗಳು ಒಗ್ಗೂಡಿ ಗೋಕಾಕ್ ಮಾದರಿಯ ಒಂದು ಚಳುವಳಿಯನ್ನು ಕೂಡ ಹಮ್ಮಿಕೊಂಡು ಸರ್ಕಾರಕ್ಕೆ ಈ ಆಜ್ಞೆಯನ್ನು ಹಿಂದಕ್ಕೆ ತರುವಂಥ ಒತ್ತಡವನ್ನು ಹಾಕಬೇಕು ಎನ್ನುವಂಥ ನಿರ್ಣಯವನ್ನು ನಾವು ನಿನ್ನೆ ತೆಗೆದುಕೊಂಡಿದ್ದೇವೆ. ಇಂತಹದ್ದೊಂದು ವಿವಾದಾತ್ಮಕ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸರ್ಕಾರ ಯಾರೊಂದಿಗೂ ಚರ್ಚಿಸದೇ ಇರೋದು ಕೂಡ ವಿವಾದ ದೊಡ್ಡದಾಗಲು ಕಾರಣವಾಗಿದೆ. ಇದರ ನಡುವೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಿದ್ರೆ ಏನು ತಪ್ಪು ಅನ್ನೋರಿಗೂ ಕೊರತೆ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳು ಇಂಗ್ಲಿಷ್ನಿಂದ ವಂಚಿತರಾಗಬೇಕೇ ಅನ್ನುವ ವಾದವೂ ತಲೆ ಎತ್ತಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳ ಮುಂದಿನ ಅವರ ಭವಿಷ್ಯದ ಹಿತದೃಷ್ಟಿಯಲ್ಲಿ ಸರ್ಕಾರ ತಗೊಂಡಿರತಕ್ಕಂಥ ನಿಲುವು ನಿಜವಾಗ್ಲೂ ಸ್ವಾಗತಕರ. ಏಕೆಂದರೆ 3ನೇ ಕ್ಲಾಸ್ ಅಲ್ಲ 1ನೇ ಕ್ಲಾಸಿಂದನೇ ಆಂಗ್ಲ ಮಾಧ್ಯಮ ಬಂದರೂ ಕೂಡ ತಪ್ಪೇನಿಲ್ಲ. ಶಿಕ್ಷಣ ತಜ್ಞರನ್ನು, ವಿದ್ವಾಂಸರನ್ನು, ತಜ್ಞರನ್ನು, ಶಿಕ್ಷಣದಲ್ಲಿ ಮುಳುಗಿರುವವರನ್ನು ಸೇರಿಸಿ ತೀರ್ಮಾನ ಮಾಡಬೇಕಾಗತ್ತೆ. ಸರ್ಕಾರ ಏಕಪಕ್ಷೀಯವಾಗಿ ಈ ತೀರ್ಮಾನ ಮಾಡೋದು ತಪ್ಪು ಅನ್ನೋದು ನಂದು ನಿರ್ಧಾರ. ಸರ್ಕಾರ ಇಂಗ್ಲಿಷನ್ನ ಕಲಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅದನ್ನೊಂದು ಮಾಧ್ಯಮವನ್ನಾಗಿ ಕಲಿಸುವ ಅಗತ್ಯವಿಲ್ಲ. ಸರ್ಕಾರ ಕನ್ನಡ ಶಾಲೆಗಳಿಗೆ ಪೋಷಕರು ಮಕ್ಕಳನ್ನ ಸೇರಿಸುವ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಸಲಹೆಯೂ ಕೇಳಿಬರ್ತಿದೆ. ಎಲ್ಲರದ್ದು ಒಂದೇ ವಾದ. ಈಗ ಇಂಥ ಪರಿಸ್ಥಿತಿಯಲ್ಲಿ ಕನ್ನಡ ಶಾಲೆ ಮುಚ್ಚೋದು ಬೇಡ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರೈಟ್, ಇದು ಒಟ್ಟಾರೆ ವಿವಾದದ ಕೇಂದ್ರ ಬಿಂದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಬಿಗ್ ಡಿಬೇಟ್ನಲ್ಲಿ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.